ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಏನೋ ಒಂದು ಕಡೆ ಇವತ್ತಿನ ಒಂದು ಸ್ವತಂತ್ರ ಬಂದು ಈ 80 ವರ್ಷ ಕಳೆದ್ರೂ ಇವತ್ತಿನ ಒಂದು ನಾಡಲ್ಲಾಗಲಿ ದೇಶದಲ್ಲಾಗಲಿ ಶಾಂತಿ ಧರ್ಮ ಜಾತಿ ಅಂತ ವಿಷ ಬೀಜನೇ ಬಿತ್ತುವಂಥ ಒಂದು ವ್ಯವಸ್ಥೆ ಆಗಿದೆ. ಅಂದಿನ ದಿನಗಳಲ್ಲಿ ಮಹಾತ್ಮ ಗಾಂಧಿಯವರು ಬ್ರಿಟಿಷರ್ಗೆ ಹೇಳಿದ್ರು, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ರು. ಆದರೆ ಬ್ರಿಟಿಷರು ಹೋಗುವಂಥ ಸಂದರ್ಭದಲ್ಲಿ ಅವರೇನು ಸುಮ್ಮನೆ ಹೋಗಿಲ್ಲ. ಒಂದು ಮಾತನ್ನು ಇಡೀ ಭಾರತಕ್ಕೆ ಅಂದಿನ ಪ್ರಧಾನಮಂತ್ರಿ ಆಗಿರಲಿಲ್ಲ ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಮಾತನ್ನು ಹೇಳೋಗ್ತಾರೆ. ಇವತ್ತು ಏನು ಭಾರತ ನಮ್ಮನ್ನ ಬಿಟ್ಟು ತೊಲಗಿಸ್ತಾ ಇದ್ದೀರಾ, ಇವತ್ತು ಮುಂದಿನ ದಿನಗಳಲ್ಲಿ ನೀವುಗಳೇ ಕಿತ್ತಾಡ್ಕೊಂಡು ಸಾಯುವಂಥ ಪರಿಸ್ಥಿತಿಗಳು ಬರುತ್ತೆ, ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ, ನೀವೇ ಹೊಣೆ ಆಗ್ತೀರಾ, ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಮಾತು ಹೇಳೋಗ್ತಾರೆ. ಅದು ನಿಜ ಆಗಿದೆ. ಇವತ್ತು ಬ್ರಿಟಿಷರು ಹೇಳಿದ ಆ ಮಾತು ಇವತ್ತು ನಿಜ ಆಗಿದೆ. ಇವತ್ತಿನ ದಿನಗಳಲ್ಲಿ ನಮ್ಮ ರಾಜಕೀಯದ ಪುಡಾರಿಗಳು ನಾಯಕರುಗಳು ಚೇಲಾಗಳು ಇವತ್ತು ಈ ಪದಗಳು ಯಾವ ರೀತಿ ಬಳಸಬೇಕು ಒಂದು ಗೊತ್ತಿಲ್ಲ. ಇವತ್ತಿನ ಸಂದರ್ಭದಲ್ಲಿ ಎಲ್ಲವೂ ರಾಜಕಾರಣಿಗಳ ಒಂದು ಅಯೋಮಯವಾಗಿದೆ. ಎಲ್ಲದರಲ್ಲೂ ಇವತ್ತು ರಾಜಕಾರಣಿಗಳಿಂದ ಇವತ್ತು ಜನಸಾಮಾನ್ಯರ ಒಂದು ರಕ್ತ ಇರುವಂಥ ಒಂದು ವ್ಯವಸ್ಥೆ ಆಗ್ತಿದೆ. ಇವತ್ತು ರಾಜಕಾರಣಿಗಳು ಯಾವ ರೀತಿ ನಮ್ಮ ಜನಸಾಮಾನ್ಯರನ್ನು ಈರ್ತಿದ್ದಾರೆ ಅಂದರೆ ಎಲ್ಲವೂ ಬೆಲೆ ಏರಿಕೆಯಿಂದ ಹಿಡಿದು ತಿನ್ನುವಂಥ ಆಹಾರದಿಂದ ಹಿಡಿದು 1, 2, 3 ಎಲ್ಲದಕ್ಕೂ ಇಡೀ ಜನಸಾಮಾನ್ಯರ ಬದುಕನ್ನ ಅಯೋಮಯ ಮಾಡಿ ಇವತ್ತು ಕಿತ್ತಾಡುವಂಥ ಸಂದರ್ಭ. ಇವತ್ತು 500,000ಕ್ಕೆ ಇವತ್ತು ನಮ್ಮ ಜನನನ್ನು ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಇವತ್ತು ನಮ್ಮ ರಾಜಕಾರಣಿಗಳು. ಇವತ್ತು ಕೊಯಮತ್ತೂರಿನ ಒಂದು ಭಾಗದಲ್ಲಿ ನಂದಿನಿ ಹಾಲಿನ ಪಾಕೆಟ್ಗಳನ್ನ ಒಡೆದು ಕೆಲವು ಕಿಡಿಗೇಡಿಗಳು ತಮಿಳುನಾಡವರು ನಮಗೆ ನಂದಿನಿ ಹಾಲು ಬೇಡ ಕಾವೇರಿ ನೀರು ಬೇಕು ಅಂತ ಏನು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಇವರ ಒಂದು ಕಾವೇರಿ ನೀರು ಬೇಕು, ಇವ್ರಿಗೆ ನಮ್ದೇನು ತಕರಾರಿಲ್ಲ. ಇಡೀ ಒಂದು ಬೆಂಗಳೂರಲ್ಲಿ ಇವತ್ತು 3/4% ತಮಿಳಿಗರು ಇವತ್ತು ಆಕ್ರಮಣ ಮಾಡಿದ್ದಾರೆ. ವಲಸೆ ಬಂದು ಇವತ್ತು ಓವರ್ಟು ಗಾರ್ಡ್ ಆಗಲಿ ಮತ್ತು ಜೀವನ ಕಟ್ಕೊಳ್ಳೋದಾಗಲಿ ವ್ಯಾಪಾರ ವಹಿವಾಟು ಆಗಲಿ ತಮ್ಮ ಒಂದು ಇಡೀ ಒಂದು ಕೇಂದ್ರ ಭಾಗವನ್ನಾಗಿ ಇವತ್ತು ಬೆಂಗಳೂರಲ್ಲಿ ಅರ್ಧ ತಮಿಳುನಾಡಿನವರೇ ಇದ್ದಾರೆ. ಇವ್ರಿಗೆ ನೀರು ಕುಡಿಯುವಂಥದ್ದು ನೀವು ತಮಿಳುನಾಡಿನ ಇವತ್ತು ಜನಸಾಮಾನ್ಯರು ಇವತ್ತು 3/4% ನೀರನ್ನ ಕುಡಿತಿದ್ದಾರೆ. ಆದರೂ ಸಹ ಇವತ್ತು ತಮಿಳುನಾಡಲ್ಲಿ ಹೋರಾಟಗಳು ಮಾಡ್ತೀವಿ, ನಮಗೆ ಕಾವೇರಿ ನೀರು ಬೇಕು, ನಮ್ಮ ನಂದಿನಿ ಬೇಡ ಅಂತ ಹೇಳ್ತೀವಿ. ಇವತ್ತು ನಮ್ಮ ಒಂದು ಪಾರ್ಲರ್ಗಳಲ್ಲಿ ತಮಿಳುನಾಡಿನ ಇನ್ನೊಂದು ದೊಡ್ಡ ಹಾಲು ಅವನ್ನಗಳನ್ನ ಮಾರಾಟ ಮಾಡಿ ನಮ್ಮ ನಂದಿನಿಗೆ ಏನೇ ಆದರೂ ಪರವಾಗಿಲ್ಲ ಅಂತ ನಾವು ಸೌಹಾರ್ದತೆಯಾಗಿ ನಡ್ಕೊಂಡ್ರು. ಇವತ್ತು ಅಲ್ಲಿನ ಕಿಡಿಗೇಡಿಗಳು ಈ ರೀತಿ ನಮ್ಮ ನಂದಿನಿ ಬೇಡ ನಮಗೆ ಕಾವೇರಿ ನೀರು ಬೇಕು ಅಂತ ಏನು ಆ ಒಂದು ಹಾಲನ್ನು ಯಾವ ರೀತಿ ರಸ್ತೆಯಲ್ಲಿ ಚೆಲ್ಲಿ ಆಕ್ರೋಶ ಮಾಡ್ತಿದ್ದಾರೆ. ಏನಾಗ್ತಿದೆ ಇವತ್ತು? ಪ್ರಜಾಪ್ರಭುತ್ವದ ಮೌಲ್ಯ ಎಲ್ಲೂ ಹೋಗ್ತಿದೆ. ಇವತ್ತು ರಾಜ್ಯಗಳು ಸೌಹಾರ್ದವಾಗಿರಬೇಕು, ಎಲ್ಲರೂ ಒಂದು ಅಣ್ಣ ತಮ್ಮದಿರಾಗಿರಬೇಕು, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅನ್ನೋ ಭೇದ ಭಾವನ ಮರೆತು ಇವತ್ತು ತಮಿಳಿಗರು ಈ ರೀತಿ ಆಕ್ರೋಶ ಮಾಡಿದ್ರೆ ಎಲ್ಲಿ ನೀರು ಕೊಡೋಕ್ಕಾಗುತ್ತೆ? ಇವತ್ತು ಎಷ್ಟೋ ಜನ ನೀರು ಬೇಕು ಅಂತ ಹೇಳ್ಕೊಂಡು ಇವತ್ತು ಅಡ್ರೆಸ್ ಇಲ್ದೇನೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಇವತ್ತು ತಮಿಳುನಾಡವರು. ನಮ್ಮ ಒಂದು ಭಾಗಕ್ಕೆ ಜನಸಾಮಾನ್ಯರಿಗೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು, ರಾಮನಗರ, ಕೊಳ್ಳೇಗಾಲ ಈ ಭಾಗದ ಜನಸಾಮಾನ್ಯರಿಗೆ ಕುಡಿಕೆ ನೀರಿನ ಸಮಸ್ಯೆ ಇದೆ. ಮತ್ತು ರೈತಾಪಿ ವರ್ಗದವರು ಬೆಳೆ ಬೆಳೀಕೆ ಇವತ್ತು ನೀರಿನ ವ್ಯವಸ್ಥೆ ತೊಂದರೆ ಇದೆ. ಮಳೆ ಇಲ್ಲ, ಆಯಾ ಕಾಲಕ್ಕೆ ಬೆಳೆ ಇಲ್ಲ ಇಲ್ದಿರುವಂಥ ಸಂದರ್ಭದಲ್ಲಿ ಇವ್ರಿಗೆ ನಾವು ನೀರು ಕೊಟ್ಬಿಟ್ಟು ನಾವೆಲ್ಲಿ ಹೋಗಬೇಕು? ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳಬಯಸೋದೇನೆಂದರೆ ಇವ್ರು ನಮ್ಮ ಮಳೆಗಾಲ ಆಗಿ ಉತ್ತಮವಾದಂಥ ಮಳೆ ಆಗಿ ಎಲ್ಲವೂ ನೀರು ತುಂಬುವುದೇ ನಾವು ಕೊಡ್ತೀವಿ, ನಾವು ಕೊಡಲ್ಲ ಅನ್ನೋದಿಲ್ಲ. ತಮಿಳುನಾಡಿಗೆ ನಮ್ಮದೇನು ತಕರಾರಿಲ್ಲ, ನೀರು ಬಿಡ್ತೀವಿ. ಆದರೆ ಇವರು ಇದು ಒತ್ತಡಗಳನ್ನ ಏರ್ಕೊಂಡು ಸರ್ಕಾರಗಳು ರಾಜಕೀಯ ಮಾಡಿಕೊಂಡು ಇವತ್ತು ನಮ್ಮನ್ನ ಮೇಲೆ ಯಾವ ರೀತಿ ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯದಲ್ಲಿ ಯಾವ ರೀತಿ ಹಾಳು ಮಾಡ್ತಿದ್ದಾರೆ. ಇವತ್ತು ತಾಯಿ ಎದೆ ಹಾಲು ಕುಡಿಲಿಲ್ಲ, ಇವರು ವಿಷನ ಕುಡಿದಿದ್ದಾರೆ. ಆ ಒಂದು ಹಾಲನ್ನ ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಆ ಅಮೃತನ ಬೀದಿಗಿಸಿದ್ದು ಈ ರೀತಿ ಅಪಹಾಸ್ಯ ಮತ್ತು ಆಕ್ರೋಶ ಮಾಡೋದು ಯಾವ ರೀತಿ ಸರಿ? ಇವತ್ತು ನಾವು ಸೌಹಾರ್ದಯುತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಯಾವುದೇ ಒಂದು ಕಿರುಕುಳ ಕೊಡದೇನೆ ಇವತ್ತು ತಮಿಳಿಗರಿಗೆ ಇವತ್ತು ಒಂದು ಸ್ಥಾನಮಾನ ಕೊಟ್ಟಿದೆ. ನಮ್ಮ ರಾಜ್ಯದಲ್ಲಿ ಎಲ್ಲ ಒಂದು ವಿಭಾಗದಲ್ಲೂ ಆಡಳಿತದಲ್ಲಾಗಲಿ, ಒಂದು ವ್ಯವಸಾಯದಲ್ಲಾಗಲಿ, ಒಂದು ಉದ್ಯೋಗದಲ್ಲಾಗಲಿ, ಒಂದು ವ್ಯಾಪಾರ ವಹಿವಾಟಾಗಲಿ, ಒಂದು ಇನ್ನೂ ಕೃಷಿಯಾಗಲಿ, ಒಂದು ಮನೆ ಕಟ್ಕೊಳ್ಳೋದಾಗಲಿ, ಒಂದು ಜೀವನ ಕಟ್ಕೊಂಡು ಇವತ್ತು ಉದ್ಯೋಗದಿಂದ ಹಿಡಿದು ಎಲ್ಲವನ್ನೂ ಸಹ ಇವತ್ತು ತಮಿಳಿಗರಿಗೆ ನಮ್ಮ ರಾಜ್ಯ ಮಾಡಿಕೊಟ್ಟಿದೆ. ಆದರೆ ಇವರು ಕಾವೇರಿ ವಿಚಾರದಲ್ಲಿ ನಮ್ಮನ್ನೇ ಇವರು ಅಪಹಾಸ್ಯ ಮಾಡಿ ಇವತ್ತು ಈ ರೀತಿ ನಮ್ಮ ಬೀದಿಗೆ ತರುವಂಥದ್ದು ತಮಿಳಿಗರು ಮಾಡೋದು ನಾನು ಖಂಡಿಸ್ತಿದ್ದೀನಿ. ಬ್ರಿಟಿಷರು ಅವತ್ತು ಹೇಳಿದಂಥ ಮಾತು ಇವತ್ತು ನಿಜ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಬುದ್ಧಿ ಕಲಿಲ್ಲ ಅಂದರೆ ತಮಿಳುನಾಡಿನ ಜನತೆ, ನಮ್ಮ ಕರ್ನಾಟಕಕ್ಕೆ ಏನಾದರೂ ಅನ್ಯಾಯ ಆದರೆ, ನಮ್ಮ ಕಾವೇರಿ ಭಾಗದ ಜನಕ್ಕೆ ಅನ್ಯಾಯ ಆದರೆ ನಾವಂತೂ ಉಗ್ರ ಹೋರಾಟ ಮಾಡ್ತೀವಿ.
ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ, ನಮ್ಮ ನೀರು ನಮ್ಮ ಹಕ್ಕು. ಈ ರೀತಿ ನೀವು ಹಾಲನ್ನ ಇದು ಬೀದಿಗೆ ಚೆಲ್ಲಿ ಈ ಥರ ನೀವು ಇದು ಮಾಡ್ತಿರೋದು ನಿಮ್ಮ ಎತ್ತ ತಾಯಿನ ಇವತ್ತು ಬೀದಿಗೆ ತಂದು ನಿಲ್ಲಿಸೋಂಥ ಪರಿಸ್ಥಿತಿ ಆಗುತ್ತೆ. ಆ ಗೋಮಾತೆನ ಇವತ್ತು ಪೂಜಿಸುವಂಥ ನಮ್ಮ ಒಂದು ಹಿಂದೂ ಸಂಸ್ಕೃತಿನ ನೀವು ಅವಮಾನ ಮಾಡ್ತಿದ್ದೀರ ತೆಂಬಿಳಿಗರು. ಮುಂದಿನ ದಿನಗಳಲ್ಲಿ ಇದ್ರದ ಒಂದು ಪ್ರತಿಫಲ ಅನುಭವಿಸ್ತೀರ. ಬ್ರಿಟಿಷರು ಹೇಳಿದ ಮಾತು ಇವತ್ತು ನಿಜ ಆಗ್ತಿದೆ. ಇಡೀ ಒಂದು ಈ ವಿಡಿಯೋ ನೋಡ್ತಿರೋರು ನಾನು ಹೇಳೋದು ಕೈ ಮುಗಿದು ಹೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ ಇವತ್ತು ಕಾವೇರಿ ನೀರಿನ ವಿಚಾರವಾಗಿ ಹೋರಾಟ ನಡೀತಿದೆ. ನಮ್ಮಲ್ಲೇ ಇವತ್ತು ನೀರಿಲ್ಲ. ಇವತ್ತು 3.5 TMC ಹೇಳಿದ್ರು ಹೈಕೋರ್ಟು, ಸುಪ್ರೀಂ ಕೋರ್ಟು 12.5 TMC ಹೇಳಿದ್ರು. ಇವತ್ತು ನಾವು ಎಲ್ಲದಕ್ಕೂ ನೀರು ಇವ್ರಿಗೆ ಕೊಟ್ಬಿಟ್ರೆ ನಾವು ಏನು ಅನ್ನಕ್ಕೆ ಏನು ತಿನ್ನಬೇಕು? ಇವತ್ತು ಈ ತಮಿಳುನಾಡಿನ ಇವತ್ತು ದರ್ಪ ದೌರ್ಜನ್ಯ ರಾಜಕೀಯ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕನ ಇಕ್ಕಟ್ಟಿಗೆ ಸಿಲುಕಿಸಿದೆ. ನಾವು ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ, ನಮ್ಮ ಹಕ್ಕು ನಮ್ಮ ನೀರು. ಯಾವುದೇ ವಿಚಾರ ಆಗಲಿ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಾವು ಇರ್ತೀವಿ, ನಮ್ಮ ಹೋರಾಟನ ನಾವು ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.